ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಅಂದರೆ ಸ್ಕ್ವಯರ್ ನೆಕ್ ಪೈಪಿಂಗು ಯಾವ ರೀತಿ ಕೊಡೋದು ಅಂತ ನೋಡೋಣ. ಸ್ಕ್ವಯರ್ ನೆಕ್ ಅಂದರೆ ಈ ರೀತಿ ಬರುತ್ತೆ, ಬಾಕ್ಸ್ ಟೈಪಲ್ಲಿ. ಇದಕ್ಕೆ ನಾವು ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಾಕ್ಸ್ ಟೈಪ್ ಬಂದಾಗ ಈ ರೀತಿ ಬಾಕ್ಸ್ ಟೈಪ್ ಬಂದಾಗ ಯಾವ ರೀತಿ ಪೈಪಿಂಗ್ ಕೊಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಈ ರೀತಿ ಕ್ರಾಸ್ ಪಟ್ಟಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಯಾವುದೇ ಆದರೂ ಅಷ್ಟೇ ನೀವು ಸಿಂಗಲ್ ಪಟ್ಟಿ ಆಗಲಿ ಡಬಲ್ ಪಟ್ಟಿ ಆಗಲಿ ಈ ರೀತಿ ಕ್ರಾಸ್ ಪಟ್ಟಿನೇ ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗದೇ ಇಲ್ಲ ಇದು ಕರ್ಮ. ಇವಾಗ ನೋಡಿ, ಫಸ್ಟ್ಗೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಫಸ್ಟ್ ಇಟ್ಕೋಬೇಕು ಕ್ರಾಸಾಗಿ. ಇವಾಗ ಇದು ಇನ್ನೊಂದು ಪೀಸ್ ತೊಗೊಂಡು ಈ ರೀತಿ ಇಟ್ಕೋಬೇಕು. ಒಂದು ಈ ರೀತಿ ಆಲ್ರೆಡಿ ಇಟ್ಟಿರ್ತೀವಿ, ಅದರ ಮೇಲೆ ಇದನ್ನು ಇನ್ನೊಂದು ಕ್ರಾಸಾಗಿ ಇಟ್ಕೋಬೇಕು. ಓಕೆನಾ, ಇದು ಈ ರೀತಿ ಬರಬೇಕು, ಒಂದು ಈ ರೀತಿ ಬರಬೇಕು, ಒಂದು ಈ ರೀತಿ ಹೋಗ್ಬೇಕು. ನೋಡಿ, ಈ ರೀತಿ ಇಟ್ಕೊಂಡ್ರೆ ನಿಮಗೆ ವಿ ಶೇಪ್ ಬರುತ್ತೆ. ಈ ರೀತಿ ಇಟ್ಕೊಂಡಾಗ ನಿಮಗೆ ಈ ರೀತಿ ವಿ ಶೇಪ್ ಬರಬೇಕು ಇಲ್ಲಿ. ಓಕೆನಾ, ಈ ರೀತಿ ಇಟ್ಕೊಂಡು ನೀವು ನೋಡಿ ನೀಟಾಗಿ ಇಟ್ಕೊಳ್ಳಿ. ಒಂದೇ ಸಮ ಬರಬೇಕು ನಿಮಗಿಲ್ಲ ಅಂದರೆ ಇದು ಪಟ್ಟಿ ನೀಟಾಗಿ ಬರೋಲ್ಲ. ಓಕೆನಾ, ಈ ರೀತಿ ಇಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಎರಡೆರಡು ಪೀಸ್ ಜಾಯಿಂಟ್ ಮಾಡ್ಕೊಳ್ಳಿ. ಫಸ್ಟ್ಗೆ 2 ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಆವಾಗ ನಿಮಗೆ ಕಷ್ಟ ಆಗೋಲ್ಲ. ಈ ರೀತಿ ಎರಡನ್ನೂ ಒಂದೇ ಸಮ ಕಟ್ ಮಾಡಿಕೊಂಡು ನಾನು ಇವಾಗ ತೋರಿಸಿದ್ನಲ್ಲ ಅದೇ ರೀತಿ ಈಗ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡಿ. ನಾನು ಹೇಳ್ದಂಗೆ ಎರಡೆರಡು ಪೀಸ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಮತ್ತು ಇದು ಒಟ್ಟಿಗೆ ಜಾಯಿಂಟ್ ಮಾಡಿದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದು ಹೆಂಗೆ ಅಂತ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಅಷ್ಟೇ ಇದೇ ರೀತಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ. ಓಕೆನಾ, ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ಇದು. ಓಕೆನಾ, ಇವಾಗ ಇನ್ನೂ 2 ಪೀಸ್ ಇದೆ. ಇದನ್ನು ಹಾಗೇ ಒಂದೇ ಲೆವೆಲ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದೇ ಸಮ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದು ಇನ್ನೊಂದು ಡಬಲ್ ಸ್ಟಿಚ್ ಹಾಕೊಂಬಿಡಿ. ಯಾಕೆಂದರೆ ಯಾವುದೇ ಆದರೂ ಅಷ್ಟೇ ನಾನಂತೂ ಡಬಲ್ ಸ್ಟಿಚ್ಚೇ ಹಾಕೋದು. ಓಕೆನಾ, ಸಣ್ಣಕ್ಕಾದರೂ ಹಾಕಿರಿ, ದೊಡ್ಡದಾದರೂ ಹಾಕಿರಿ, ಅದು ರೂಢಿ ಆಗಿಬಿಟ್ಟಿದೆ, ಹಾಗಾಗಿ ಡಬಲ್ ಸ್ಟಿಚ್ಚೇ ಹಾಕೋದು. ಓಕೆನಾ, ಅದು ಈ ರೀತಿ ಆಯಿತು. ಇದು ತೆಗೆದುಬಿಟ್ಟು ಇದು ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಸಪ್ರೇಟ್ ಮಾಡಿ ಎಲ್ಲ ಪೀಸನ್ನು. ಇವಾಗ ಮತ್ತೆ ನೀವು ಎರಡೆರಡು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಓಕೆನಾ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಈ ರೀತಿ ಕ್ರಾಸ್ ಆಗಿರೋದ್ರಿಂದ ಇದು ಹಿಂಗೆ ಇಟ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಒಂದೇ ಸಮನಾಗಿ ಸ್ಟಿಚ್ ಮಾಡಿ. ಓಕೆನಾ, ಇದು ಉಲ್ಟಾ ಬರ್ಬೇಕು ಹಿಂಗೆ. ಓಕೆನಾ, ಸೀದಾ ಇಟ್ಕೊಂಡ್ಬಿಟ್ಟಿರ ನೋಡಿಕೊಂಡು ಉಲ್ಟಾ ಇಟ್ಕೊಳ್ಳಿ. ಓಕೆನಾ, ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಯಾವುದೇ ಆದರೂ ಅಷ್ಟೇ. ಓಕೆನಾ, ಇದು ಜಾಯಿಂಟಿಂಗ್ ಆಯಿತು. ಇದು ಬಿಟ್ಟು ಮತ್ತೆ ಇದನ್ನು ತಗೊಳ್ಳೋಣ. ಓಕೆನಾ, ನೋಡಿ ಈ ರೀತಿ ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ಕಡೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಈಗ ಮತ್ತೆ ಈ ಪೀಸನ್ನು ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಳ್ಳಿ, ಇಷ್ಟೇ. ಓಕೆನಾ, ಮತ್ತು ಇದನ್ನು ಅಷ್ಟೇ ಹೀಗೇ ಇದು ಮಾಡಿಕೊಂಡು ಮತ್ತು ಇದನ್ನು ಹಾಗೇ ಈ ರೀತಿ ಕಟ್ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇದು ಎಕ್ಸ್ಟ್ರಾ ಬೇಕಾಗುತ್ತೆ, ವೇಸ್ಟ್ ಮಾಡಬಾರ್ದು ಅಂತ ಇಟ್ಟಿದ್ದೀನಿ. ಈ ರೀತಿ. ಓಕೆನಾ, ಅಷ್ಟೇ, ಇದಾಯಿತು. ಆಯಿತು. ಓಕೆನಾ, ಈಗ ಇದನ್ನು ಈ ರೀತಿ ಆಯಿತು. ಇವಾಗ ಇದು ಒಂದೇ ಸಮ ಇದೆಯಾ ನೋಡ್ಕೊಳ್ಳಿ, ಏರುಪೇರಿದ್ರೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲಾದರೂ ನಿಮಗೆ ಹೆಚ್ಚು ಕಡಿಮೆ ಅನಿಸಿದ್ರೆ ಈ ರೀತಿ ಕಟ್ ಮಾಡಿಬಿಡಿ. ಓಕೆನಾ, ಇಷ್ಟೇ. ನೋಡಿ, ಒಂದೇ ಸಮ ಇದೆ, ತೊಂದರೆ ಏನಿಲ್ಲ. ಈಗೇನು ಮಾಡಿ ಅಂದರೆ ಒಂದು ಸೈಡು ಫಸ್ಟು ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆನಾ, ಒಂದು ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ, ಆವಾಗ ನಿಮಗೆ ಪೈಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಈ ರೀತಿ ಒಂದು ಕಡೆ ಒಂದು ಫೋಲ್ಡಿಂಗ್ ಮಾಡ್ಕೊಂಬಿಡ್ಬೇಕು.
ಪೀಸ್ ರೆಡಿ ಆಯಿತು. ಈಗ ಇದು ತಗೊಳ್ಳಿ, ಪಟ್ಟಿನ ಸೀದಾ ಇಟ್ಕೊಳ್ಳಿ ಈ ರೀತಿ. ಓಕೆ, ಈ ರೀತಿ ನೀಟಾಗಿ ಇಟ್ಕೊಂಡು ಇಲ್ಲಿಂದ ಈ ರೀತಿ ಮೇಲೆ ಪಟ್ಟಿ ಇಟ್ಕೊಳ್ಳಿ. ಈಗ ಸ್ಟಿಚ್ ಮಾಡಿ. ಇದು ಪೈಪಿಂಗ್ ಆಗಿರೋದ್ರಿಂದ ಎಳೆಯೋಕ್ಕೆ ಹೋಗಬೇಡಿ, ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಷ್ಟೇ. ಈ ರೀತಿ ಬಾಕ್ಸ್ ಟೈಪಲ್ಲಿ ಮಾಡುವಾಗ ಇಲ್ಲಿ ಮಾಮೂಲಿ ಒಂಚೂರು ಹಿಂಗೆ ಸ್ಕ್ವೇರ್ ರೀತಿ ತೊಗೊಳ್ಳಿ, ಯಾಕೆಂದರೆ ಇದು ಬಾಕ್ಸ್ ಟೈಪಲ್ಲಿ ಬರಬೇಕಲ್ಲ ಅದಕ್ಕೆ. ಓಕೆನಾ? ಈ ರೀತಿ ತೊಗೊಂಡು ಮಾಮೂಲಿ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಈ ರೀತಿ ಸ್ಟಿಚ್ ಮಾಡಿ, ಮತ್ತು ಇಲ್ಲೊಂದು ಬಾಕ್ಸ್ ಮಾರ್ಕ್ ಇರುತ್ತಲ್ಲ, ಇಲ್ಲಿನೇ ಹಿಂಗೆ ತಿರುಗಿಸ್ಕೊಂಡು ನಾವು ಬಾಕ್ಸ್ ಟೈಪಲ್ಲೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಈ ರೀತಿ ಇಟ್ಕೊಂಡು, ಓಕೆನಾ? ಈ ರೀತಿ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಳ್ಳಿ. ಓಕೆನಾ? ಇಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಂಗೆ ಇದೊಂದು ಪೀಸ್ ಶಾರ್ಟೇಜ್ ಆಯಿತು, ಅದಕ್ಕೆ ಈ ಪೀಸ್ ಇಟ್ಕೊಂಡಿದ್ದು ಮತ್ತು ಇದು ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಒಂದೊಂದ್ಸಲ ಹಂಗಾಗುತ್ತೆ, ನಾವು ಎಷ್ಟೇ ಸಾಕಾಗುತ್ತೆ ಅಂದ್ಕೊಂಡ್ರು ಒಂದೊಂದ್ಸಲ ನೋಡಿ ಹೀಗೆ ಆಗ್ಬಿಡುತ್ತೆ, ಸಾಲದೇ ಇಲ್ಲ. ಈ ರೀತಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಮಾಮೂಲಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ. ಏನಕ್ಕಪ್ಪ ಇದು ಸ್ವಲ್ಪ ಇದೆಯಲ್ಲ ಫಿನಿಶಿಂಗ್ ಓಕೆನಾ? ಈ ರೀತಿ ಆಯಿತು. ಹೀಗೆ ಇಷ್ಟೇ ಇದೆ. ಓಕೆನಾ? ಈಗ ಎಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಮಾತ್ರ ಮ್ಯಾಚ್ ಹಾಕ್ಕೋಬೇಕು, ಕ್ರಾಸಲ್ಲಿ ಮಾತ್ರ ಹಾಕ್ಕೊಳ್ಳಿ. ಓಕೆನಾ? ಇನ್ನೆಲ್ಲೋ ಹಾಕ್ಬಾರ್ದು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಇವಾಗ ನಿಮಗೆ ನೀಟಾಗಿ ಎಷ್ಟು ಬೇಕು ಪೈಪಿಂಗು ಅಷ್ಟು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ. ಈ ರೀತಿ ನೀಟಾಗಿ ಇದನ್ನು ತಿರುಗಿಸ್ಕೊಂಡ್ರೆ ನಿಮಗೆ ಪೈಪಿಂಗು ರೆಡಿ ಆಗೋಗುತ್ತೆ. ಓಕೆನಾ? ಈ ರೀತಿ ರೆಡಿ ಆಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇಲ್ಲಿ
ಕ್ರಾಸಲ್ಲಿ ನಾವು ಅಲ್ಲಿ ನ್ಯಾಚ್ ಹಾಕಿದ್ದೀವಲ್ಲ ಅಲ್ಲಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಈ ರೀತಿ ಬಂತು. ಬೇಕು ಅಂದರೆ ಇಲ್ಲಿ ಸ್ವಲ್ಪ ನೀವು ಈ ಥರ ಸ್ವಲ್ಪ ತುದೀಲಿ ಇಟ್ಕೊಬೋದು. ಅದಿನ್ನೂ ಫಿನಿಶಿಂಗ್ ಇಟ್ಕೊಬೋದು ತುದೀಲಿ. ಓಕೆನಾ? ಈ ರೀತಿ ನಿಮಗೆ ಬಾಕ್ಸ್ ಟೈಪಲ್ಲಿ ಪೈಪಿಂಗ್ನ ಮಾಡ್ಬೋದು. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ. ಓಕೆನಾ? ಓಕೆನಾ ಫ್ರೆಂಡ್ಸ್? ಈ ರೀತಿ ನೀವು ಬಾಕ್ಸ್ ಟೈಪಲ್ಲಿ ಸ್ಟಿಚಿಂಗ್ನ ಮಾಡ್ಕೋಬೋದು. ಓಕೆನಾ? ಸೈಡ್ ಜಾಯಿಂಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಾಕ್ಸ್ ಟೈಪಲ್ಲೂ ಪೈಪಿಂಗ್ನ ಕೊಡ್ಬೋದು. ಓಕೆನಾ? ಈ ರೀತಿ ನೀವು ಟ್ರೈ ಮಾಡಿ. ಮಾಮೂಲಿ ಪೈಪಿಂಗ್ ಎಲ್ಲ ಕೊಡ್ತಾ ಇರ್ತೀವಿ, ಬಟ್ಟೆಲ್ಲ ಈ ಥರ ಸ್ಕ್ವಯರ್ ನೆಕ್ಕಿಗೂ ಪೈಪಿಂಗ್ ಕೊಡ್ಬೋದು. ಸ್ಕ್ವಯರು, ವಿ ನೆಕ್ಕು ಎಲ್ಲದಕ್ಕೂ ಕೊಡ್ಬೋದು. ಆದರೆ ಅದೇ ಸ್ಟಿಚಿಂಗ್ ಮಾಡ್ಕೋಬೇಕು, ಬಟ್ಟೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದು ಬಟ್ಟೆಯಲ್ಲಿ ಸ್ಟಿಚ್ ಮಾಡಿರುವಂಥ ಪೈಪಿಂಗ್. ಓಕೆನಾ? ಅದು ಬಾಕ್ಸ್ ಟೈಪಲ್ಲಿ ನೀವು ಈ ಥರ ಟ್ರೈ ಮಾಡಿ. ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು. ಬಿಗಿನರ್ಸು ಒಂದೇ ಅಂತ ಕಲ್ತ್ಕೋಬಾರ್ದು, ಎಲ್ಲನೂ ಕಲಿಬೇಕಾಗತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.